Karnataka Deputy Chief Minister D.K. Shivkumar said that Union Urban Affairs Minister Manohar Lal Khattar appreciated the state government's tunnel road flyover and B-Khata conversion initiatives during a meeting of southern states' urban development ministers in Bengaluru. However, Shivkumar added that despite the praise, the union minister did not assure any financial support for these projects. Shivkumar, who handles the Bengaluru development portfolio, remains in a prolonged legal and political clash with BJP MP Tejasvi Surya over the controversial 43,000 crore rupees tunnel road project. Surya has been appearing in court on behalf of actor Prakash Belavadi, who opposes the project, calling it a cost-intensive plan that serves little purpose. Instead, Surya has advocated for strengthening public transport as a better alternative. Reacting sharply, Shivkumar lashed out at Surya, calling him a waste of material and an empty suitcase, accusing him of ranting despite being treated with respect. Who is Tejasvi Surya to say the tunnel road is not needed? If he becomes a union minister someday, he can decide on national projects. For now, he should stop talking nonsense, he said. Meanwhile, Tejasvi Surya, after meeting Railway Board Chairperson Satish Kumar in New Delhi, said discussions were held on the Bengaluru Suburban Railway and the proposed Bengaluru-Mumbai superfast train, hinting that the plan might soon materialize. Amid the escalating tunnel road controversy, the BJP has announced a protest titled Save Lal Bagh, Save Bengaluru, scheduled for 2nd November at Lal Bagh. The protest will be led by leader of opposition R. Ashoka as the opposition intensifies its attack on the Congress government's infrastructure push in the city. ಕರ್ನಾಟಕ ಸರ್ಕಾರದ ಒತ್ತಾಯದ ಮೇರೆಗೆ ನಮ್ಮ ದಕ್ಷಿಣ ಭಾರತದ ಕೆಲವು ರಾಜ್ಯ ತಮಿಳುನಾಡು, ಕೇರಳ, ಲಕ್ಷದ್ವೀಪ್, ಕರ್ನಾಟಕ, ಪುದುಚೇರಿ ಈ 5 ಮಂತ್ರಿಗಳು ಮತ್ತು ಆಫೀಸರ್ಸ್ ಸಭೆಯನ್ನ ಇವತ್ತು ಮೋಹನ್ ಲಾಲ್ ರವರು, ನಮ್ಮ ಸೆಂಟ್ರಲ್ ಮಿನಿಸ್ಟರ್, ಪವರ್ ಮಿನಿಸ್ಟರ್ ಮನೋಹರ್ ಲಾಲ್ ಅವರು ತೆಗೆದುಕೊಂಡಿದ್ರು. ಇನ್ನ ಚರ್ಚೆ ಬೇಕಾದಷ್ಟು ನಡೀತಾ ಇದೆ. ನಮ್ಮೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಅವ್ರ ಮುಂದೆ ಇಟ್ಟಿದ್ದೇವೆ. ಇನ್ನ ಹಣ ಏನ್ ಕೊಡ್ತೀವಿ ಅಂತ ಅವ್ರೇನು ಹೇಳಿಲ್ಲ. ಬಟ್ 15th ಕಮಿಷನ್ ಇಂದ ಕೂಡ ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಆಗಿಲ್ಲ. ಈಗ 16ನೇ ಕಮಿಷನ್ಗೂ ಕೂಡ 16th ಕಮಿಷನ್ಗೆ ಕೆಲವು ಪ್ರಪೋಸಲ್ಸ್ ಎಲ್ಲ ಇಟ್ಟಿದ್ದೇವೆ. ಸೊ ಎಲ್ಲ ನಮ್ಮ ಅರ್ಬನ್ ಬೆಂಗಳೂರು ಸಿಟಿ ಒಂದೇ ಅಲ್ಲ, ಪಟ್ಟಣಗಳು ಮತ್ತು ಕಾರ್ಪೊರೇಷನ್ಗಳು, ಅರ್ಬನ್ ಲೋಕಲ್ ಬಾಡೀಸ್ ಕೆಲವು ಅನೇಕ ವಿಚಾರಗಳನ್ನ ಸಪರೇಟ್ ಮೀಟಿಂಗು, ಒಂದೊಂದು ರಾಜ್ಯದೇ ಸಪರೇಟ್ ಮೀಟಿಂಗ್ ಕೂಡ ಅವ್ರು ಮಾಡಿದ್ದಾರೆ. ಅವರ ಪ್ರಾಕ್ಟೀಸಸ್ ತಿಳಿಸಿದ್ದಾರೆ, ನಮ್ಮ ಪ್ರಾಕ್ಟೀಸಸ್ ನಾವು ತಿಳಿಸಿದ್ದೇವೆ. ನಾವು ಬೇರೆ ರಾಜ್ಯಗಳಿಗೆ ಲೆಕ್ಕ ಹಾಕೊಂಡ್ರೆ ನಮ್ಮ ರಾಜ್ಯ ಬಹಳ ವ್ಯವಸ್ಥಿತವಾಗಿ ಅರ್ಬನೈಸೇಷನ್ ವಿಚಾರದಲ್ಲಿ ನಮ್ಮ ಪ್ರಾಕ್ಟೀಸಸ್ ಬಹಳ ಮುಂದಿದೆ. ಆ ವಿಚಾರ ಎಲ್ಲ ನಾವು ಮಾತಾಡಿದೀವಿ. ಅವರು ಫೈನಾನ್ಸ್ ಲಾಸ್ಟ್ ಅಲ್ಲಿ ಏನ್ ನಮ್ಗೆ ಹಣ ಕೊಡ್ತೀವಿ ಅಂತ ಹೇಳ್ತಾರೆ, ಯಾವ ರೀತಿ ಮಾಡ್ತಾರೆ ಅದಾದ್ಮೇಲೆ ಮಾಡ್ತೀವಿ. ಬಟ್ ನಮ್ದೆಲ್ಲ ಏನೇನು ನಾವು ತೆಗೆದುಕೊಂಡಿದ್ದೇವೆ, ರಿಫಾರ್ಮ್ಸ್ ಏನ್ ತೆಗೆದುಕೊಂಡಿದ್ದೇವೆ, ಎಲ್ಲ ಜನರ ಆಸ್ತಿ ಗ್ಯಾರಂಟಿ ಬಗ್ಗೆ ನಾವು ತೆಗೆದುಕೊಂಡಿದ್ದೇವೆ. ಎ ಖಾತಾಯಿಂದ ಬಿ ಖಾತಾ ಮಾಡೋದ್ ಬಗ್ಗೆ ಏನ್ ನಾವು ತೆಗೆದುಕೊಂಡಿದ್ದೇವೆ, ಏನ್ ನಮ್ಮ ಟನಲ್ ರೋಡ್ಸ್ ಬಗ್ಗೆ ಏನ್ ನಾವು ತೆಗೆದುಕೊಂಡಿದ್ದೇವೆ, ಫ್ಲೈಯರ್ಸ್ ಬಗ್ಗೆ ತೆಗೆದುಕೊಂಡಿದ್ದೇವೆ. ಎಲ್ಲದಕ್ಕೂ ಅವ್ರು ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಕ್ಕೆ ಅವರು ನಮ್ಗೆ ಎಲ್ಲಾ ತರದ, ಯಾಕಂದ್ರೆ ಬೆಂಗಳೂರು ಬಹಳ ಇಂಪಾರ್ಟೆಂಟ್ ಇದೆ, ಗ್ಲೋಬಲ್ ಸಿಟಿ ಇದೆ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಹೇಳಿದ ಮಾತನ್ನ ಮತ್ತೆ ಅವರು ರಿಪೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಸಹಕಾರವನ್ನ ಕೊಡಬೇಕಾಗಿದೆ. ಸೊ ಅವ್ರು ಏನ್ ಫಸ್ಟ್ ಏನ್ ಕೊಡ್ತಾರೆ ಲಾಸ್ಟ್ ಅಲ್ಲಿ ಅವರು ತಿಳಿಸ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಬೈರತಿ ಸುರೇಶ್ ಅವರು ಮತ್ತು ನಮ್ಮ ರಹೀಮ್ ಖಾನ್ ಅವರು ಕೂಡ ಅವರವರ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಏನಾಗಬೇಕು, ನಗರಗಳಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರಬೇಕು ಅನ್ನೋದು ಕೂಡ ಅವರು ತಿಳಿಸಿದ್ದಾರೆ.